ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಇರು ಫೋನ್ ಮಾಡ್ತೀನಿ. ಹಾ ತಗೋ ಮಾತಾಡು. ಅಪ್ಪ ಹೇಗ್ ಕಾಣಿಸ್ತಿದ್ದೀನಿ? ಎಲ್ಲಿದೀಯಾ? ಅಪ್ಪ ಹೇಗ್ ಕಾಣಿಸ್ತಿದ್ದೀನಿ? ಪಾರು, ಒಂದು ಕ್ಷಣ ಸಾಕ್ಷಾತ್ ಅಖಿಲಮ್ಮನವ್ರನ್ನೇ ನೋಡ್ದಂಗಾಯ್ತು ಕಣೆ. ಅದ್ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ನೀನು ನನ್ನ ಮಗಳ ಹುಟ್ಟಿದೀಯ ಕಣೆ. ಅಪ್ಪ ಆಶೀರ್ವಾದ ಮಾಡಪ್ಪ. ಒಳ್ಳೇದಾಗ್ಲಮ್ಮ, 100 ಕಾಲ ಚೆನ್ನಾಗಿರು ತಾಯಿ. ಜಯ, ಪಾರು, ಏನ್ರೇ ಮಾಡ್ತಾ ಇದ್ದೀರಾ? ಇನ್ನೂ ರೆಡಿ ಆಗಿಲ್ವಾ? ಅಪ್ಪ ನಾನು ಆಮೇಲೆ ಸಿಗ್ತೀನಿ. ಅಯ್ಯೋ ಅಕ್ಕ, ನಾನು ನಿಮ್ಮ ರೂಮಿಗೆ ಬಂದ್ಬಿಟ್ನಾ? ಸಾರಿ ಅಕ್ಕ. ಅರೆ, ಅಕ್ಕ ಕೆಳಗಡೆ ಇದ್ದಾರಲ್ವಾ? ಪಾರ್ವತಿ ನೀನಾ? ಯೋ 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 ಯೋ, ಒಂದು ಕ್ಷಣ ಅಖಿಲಕ್ಕ ಅಂತ ಗಾಬರಿ ಆಗೋಗ್ಬಿಟ್ಟಿದ್ನಲ್ಲೇ. ನಿನಗಿಂತ ನಿನ್ನ ಮೈ ಮೇಲಿರೋ ಒಡವೆನೇ ಭಾರ ಅನ್ಸುತ್ತೆ. ಎಲ್ಲ ಹಾಕೊಂಡು ಬೀಗ್ತಾ ಇದೆಯೇನೋ. ಇಷ್ಟೊಂದು ಒಡವೆನ ಈ ಮನೆ ಹಿರಿ ಸೊಸೆಗೇನು ತಿಟ್ಟಿದಾರೋ? ನಾನು ಇವನ್ನೆಲ್ಲ ನೋಡೇ ಇಲ್ವಲ್ಲೇ. ನಿನ್ನ ನೋಡ್ತಿದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ಅದ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೆ? ಎಲ್ಲ ನಿನ್ನನ್ನೇ ಹುಡ್ಕೊಂಡು ಬರುತ್ತೆ. ಅಯ್ಯಯ್ಯೋ, ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಲೇ ಜಯ, ಇವಳನ್ನ ಅಲಂಕಾರ ಮಾಡಿ ಕರ್ಕೊಂಡ್ ಬಾ ಅಂತ ಹೇಳಿದ್ದು. ಇರೋ ಬರೋ ಒಡವೆನೆಲ್ಲ ಇವಳಿಗೆ ಅಭಿಷೇಕ ಮಾಡು ಅಂತಲ್ಲ. ಚಿಕ್ಕಮ್ಮ, ಫೋಟೋ ಶೂಟಿಗೆ ಲೇಟ್ ಆಗ್ತಿದೆ, ಬೇಗ ಪಾರನ್ ಕರ್ಕೊಂಡ್ ಬನ್ನಿ. ಕೇಳಿಸ್ತಾ? ಲೇಟ್ ಆಗ್ತಿದ್ಯಂತೆ, ಬೇಗ ಕರ್ಕೊಂಡ್ ಬಾ. ನೀನು ಬೇಗ ಬಂದು ಸಾಯಿ. ಹಾ, ಸಾಯಕ್ ಮುಂಚೆ ಈ ಒಡವೆನೆಲ್ಲ ಬಿಚ್ಚಿಟ್ಟು ಆಮೇಲೆ ಸಾಯಿ. ಏನಕ್ಕ ಅವ್ರು ಈ ರೀತಿ ಅಪಶಕ್ನ ಮಾತಾಡಿ ಹೋಗ್ತಾರೆ? ಅವ್ರ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲ ಪಾರ್ವತಿ. ಬೇಜಾರು ಮಾಡ್ಕೋಬೇಡ, ಖುಷಿಯಾಗಿ ಬಾ. ನಗು ಪಾರ್ವತಿ, ಬಾ. ದಾಮಿನಿ, ರೆಡಿನಾ? ಹ್ಞೂ ಬಾವ, ಬರ್ತಾ ಇದ್ದಾಳೆ. ಪಾರ್ವತಿ, ಇದು ನೀನಾ? ನನ್ನ ನಂಬಕ್ಕೆ ಆಗ್ತಾ ಇಲ್ಲ. ಒಳ್ಳೆ ದೇವತೆ ತರ ಕಾಣಿಸ್ತಾ ಇದೆಯಾ?
ಇವನಂತೂ ಆಟಕ್ಕಿಂತ ಆರ್ಭಟನೇ ಜಾಸ್ತಿ. ಅಮ್ಮೋರೆ, ನಿಮ್ಮ ನೆರಳು ನನ್ನ ಮೈ ಮೇಲೆ ಬಿದ್ದರೂ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಳು ನಾನು. ಅಂಥದ್ರಲ್ಲಿ ಇವತ್ತು ನಿಮ್ಮ ಒಡವೆನ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಕಾಲಿನ ಧೂಳಿಗೂ ಸಮ ಅಲ್ಲ. ನಿಮ್ಮ ಎದುರುಗಡೆ ನಿಂತರೆ ನನ್ನ ಕೈ ಕಾಲೆಲ್ಲ ನಡುಗತ್ತೆ. ದೇವಿ ಅಲಂಕಾರ ನೋಡಿ ಭಕ್ತಿ ಹೆಚ್ಚಾಗಿದೆಯಾ ಹೊರತು ಆ ಒಡವೆ ಮೇಲಾಗಲಿ ಆ ಅಲಂಕಾರದ ಮೇಲಾಗಲಿ ಯಾವತ್ತೂ ಆಸೆ ಪಟ್ಟೋಳಲ್ಲ ನಾನು. ನೀವು ನನ್ನ ಪಾಲಿನ ದೇವತೆ. ನಿಮ್ಮ ಒಡವೆಗಳನ್ನ ಹಾಕೊಳ್ಳೋ ಯೋಗ ಬಯಸದೆ ಬಂದಿದೆ. ನನಗೆ ಆ ಯೋಗ್ಯತೆ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಆದಿ, ಟೈಮ್ ಆಗ್ತಿಲ್ವಾ? ಎಸ್ ಮಾಮ್. ಪಾರ್ವತಿ, ಬ್ರೋ ಒಂದು ನಿಮಿಷ. ಪಾರ್ವತಿಯಲ್ಲಿ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ, ಬಟ್ ಏನು ಅಂತ ಗೊತ್ತಾಗ್ತಿಲ್ಲ. ಬ್ರೋ, ಅವ್ರು ಸೆಂಡ್ ಮಾಡ್ರೆ ಫೋಟೋ ತೋರಿಸು. ಬ್ರೋ, ದೀಪಿಕೆ ಪಡ್ಕೊಂಡೆ ಸೊಂಟದಲ್ಲಿ ಕೀ ಬಂಚಿದೆ, ಪಾರ್ವತಿ ಸೊಂಟದಲ್ಲಿ ಇಲ್ಲ. ಅದೇ ಮಿಸ್ಸಿಂಗು. ಬೇಗ ಅರೇಂಜ್ ಮಾಡು ಬ್ರೋ. ಇವಾಗ ಅದನ್ನೆಲ್ಲ ಹುಡುಕಿ ಹಾಕೋಷ್ಟು ಟೈಮ್ ಇಲ್ಲ ಹೋಯ್ತು. ಫೋಟೋಶೂಟ್ ಲೇಟ್ ಆಗ್ತಾ ಇದೆ. ಬ್ರೋ, ಇಷ್ಟೆಲ್ಲ ಮಾಡಿ ಅದೊಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ಬ್ರೋ. ಆದಿತ್ಯ, ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಿಮ್ಮ ತಾಯಿ ಥರನೇ ಇದೆಯಲ್ಲ, ಅದನ್ನೇ ಹಾಕು.